ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ LBA ಆಧಾರಿತ ಸಾಧನಾ ಪರೀಕ್ಷೆ ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡ್ಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ 2 ಪ್ರಶ್ನೆ ಇರುತ್ತೆ ಮಕ್ಕಳ, ತಲಾ 1 ಅಂಕ ಸಿಗುತ್ತೆ ಸರಿಯಾದ ಉತ್ತರವನ್ನು ಬರೆದಾಗ. ಓಕೆನಾ? ಪ್ರಶ್ನೆ 1 ನೋಡಿ. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದವರು. ಇಲ್ಲಿರುವಂತಹ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ, ಆನಿ ಬೆಸೆಂಟ್. ಪ್ರಶ್ನೆ 2. ನೀತಿ ಆಯೋಗದ ನೇತೃತ್ವವನ್ನು ಪ್ರಧಾನಮಂತ್ರಿಗಳು ವಹಿಸಿಕೊಂಡಿದ್ದರೆ ಅದರ ದಿನವಹಿ ಆಡಳಿತವನ್ನು ನೋಡಿಕೊಳ್ಳುವವರು. ಸರಿಯಾದ ಉತ್ತರ ಆಯ್ಕೆ ಡಿ, ಉಪಾಧ್ಯಕ್ಷರು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲೂ ಸಹ ನಿಮಗೆ 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರಕ್ಕೆ ತಲಾ 1 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 3 ನೋಡಿ. ಸಮಾನ ವೇತನ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಗಿದೆ? ಉತ್ತರ ದುಡಿಮೆಯಲ್ಲಿನ ತಾರತಮ್ಯ ನಿವಾರಣೆಗಾಗಿ ಸಮಾನ ವೇತನ ಕಾಯ್ದೆ ಜಾರಿಗೆ ತರಲಾಗಿದೆ. ಪ್ರಶ್ನೆ 4. ಮರುಭೂಮಿ ಮಣ್ಣು ಕೃಷಿಗೆ ಯೋಗ್ಯವಲ್ಲ, ಏಕೆ? ಉತ್ತರ ಕಣಗಳ ನಡುವೆ ಅಧಿಕ ರಂಧ್ರತೆ ಇರುವುದರಿಂದ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗಿ ಬೇಗ ಆರ್ದ್ರತೆ ಕಡಿಮೆಯಾಗುತ್ತದೆ. ಆದ್ದರಿಂದ ಮರುಭೂಮಿಯ ಮಣ್ಣು ಕೃಷಿಗೆ ಯೋಗ್ಯವಾಗಿರುವುದಿಲ್ಲ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 2 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 5 ನೋಡಿ. ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಎಂದು ಹೇಗೆ ಹೇಳುವಿರಿ? ಉತ್ತರವನ್ನು ನೋಡಿ. ನಿರುದ್ಯೋಗವು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿರಲು ಕಾರಣಗಳು ನೋಡೋದಾದರೆ ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ. ಇವಿಷ್ಟು ಪಾಯಿಂಟ್ಸ್ಗಳಲ್ಲಿ ಯಾವ್ದಾದ್ರು 4 ಅಥವಾ 5 ಪಾಯಿಂಟು ಬರೆದ್ರೆ ನೀವು ಸಾಕಾಗುತ್ತೆ ಮಕ್ಕಳ. ಓಕೆನಾ? ನೆಕ್ಸ್ಟು ಪ್ರಶ್ನೆ 6 ನೋಡಿ. ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳಾವುವು? ಉತ್ತರ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಅಂತಂದರೆ ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಳ, ಉದ್ಯೋಗಾವಕಾಶಗಳ ಹೆಚ್ಚಳ, ಆರ್ಥಿಕ ಅಸಮಾನತೆ ಕಡಿಮೆ ಮಾಡುವುದು, ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳುವುದು ಹಾಗೂ ಅರ್ಥವ್ಯವಸ್ಥೆಯ ಆಧುನೀಕರಣ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 3 ಅಂಕ ಸಿಗುತ್ತೆ ಮಕ್ಕಳ. ಇಲ್ಲಿ 6 ವಾಕ್ಯ ಅಂತ ಹೇಳಿರೋದ್ರಿಂದ ನೀವು ಅದನ್ನು ಬೆಟರ್ ಪಾಯಿಂಟ್ ವೈಸ್ನ ಬರಿತಾ ಹೋಗಬೇಕು. ಹಾಗೆ ಪ್ರಶ್ನೆ 7ರಲ್ಲಿ ನಿಮಗೆ ಆಯ್ಕೆಯೂ ಸಹ ಇರುತ್ತೆ ಮಕ್ಕಳ. 2 ಪ್ರಶ್ನೆಯಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿ ಸರಿಯಾದ ಉತ್ತರವನ್ನು ಬರೆದ್ರೆ ಸಾಕಾಗತ್ತೆ. ಪ್ರಶ್ನೆ 7ರಲ್ಲಿ ನೋಡಿ. ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು ಅಥವಾ ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು? ಉತ್ತರ ನೋಡಿ ಮಕ್ಕಳ. ಘರ್ಷಿತ ಮರಗಳನ್ನು ತೆಗೆಯುವುದು, ರೋಗಗಳನ್ನು ನಿಯಂತ್ರಣ ಮಾಡುವುದು, ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಮರ ಕಡಿಯುವುದರ ನಿಯಂತ್ರಣ, ಮೇಯಿಸುವಿಕೆಯ ನಿಯಂತ್ರಣ ಮತ್ತು ಜನರಿಗೆ ತಿಳುವಳಿಕೆಯನ್ನು ನೀಡುವುದು. ಈ ರೀತಿಯಾಗಿ ನಾವು ಅರಣ್ಯಗಳನ್ನ ಸಂರಕ್ಷಣೆ ಮಾಡ್ಬೋದು ಮಕ್ಕಳ, ಅಲ್ವಾ? ಹಾಗೆಯೇ ಇವಾಗ ಆಯ್ಕೆಯಲ್ಲಿರುವಂತಹ ಮತ್ತೊಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಮಣ್ಣಿನ ಸವೆತವನ್ನು ತಡೆಗಟ್ಟುವಂತಹ ಕ್ರಮಗಳು: ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡ ಬದುಗಳ ನಿರ್ಮಾಣ, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶವನ್ನು ತಡೆಯುವುದು, ಅರಣ್ಯ ಬೆಳವಣಿಗೆಗೆ ಪ್ರೋತ್ಸಾಹ, ಮೇಯಿಸುವಿಕೆಯ ನಿಯಂತ್ರಣ ಹಾಗೂ ನೀರಿನ ಯೋಜಿತ ಬಳಕೆ. ಪ್ರಶ್ನೆ 8. ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಸರ್ಕಾರ ಹಲವಾರು ಕ್ರಮ ಕೈಗೊಂಡಿದೆ, ಸಮರ್ಥಿಸಿ. ಉತ್ತರವನ್ನು ನೋಡಿ. ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಕೈಗೊಂಡಂತಹ ಕ್ರಮಗಳು: 2019ರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ರಕ್ಷಣಾ ಕಾನೂನು ಜಾರಿಗೆ ಬಂದಿದೆ. ಯಾರೊಬ್ಬರೂ ಅವರನ್ನು ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ. ಇವರ ಸಬಲೀಕರಣಕ್ಕೆ ಸ್ಮೈಲ್ ಯೋಜನೆ ಜಾರಿ. ಇವರ ಕಲ್ಯಾಣಕ್ಕೆ ಪುನರ್ವಸತಿ ಯೋಜನೆ ಜಾರಿಗೆ.
ಇವರ ಕಲ್ಯಾಣಕ್ಕೆ ಸಮಗ್ರ ಪುನರ್ವಸತಿ ಎಂಬ ಉಪಯೋಜನೆ ಜಾರಿ. ಇವರ ಕಲ್ಯಾಣಕ್ಕೆ ಗರಿಮಾ ಗೃಹ ಎಂಬ ಆಶ್ರಯ ಮನೆ ಯೋಜನೆ. 2008ರಲ್ಲಿ ತಮಿಳುನಾಡು ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತ ಕ್ಷೇಮಾಭಿವೃದ್ಧಿ ಮಂಡಳಿ ರಚಿಸಿದೆ. ಇವರಿಗೆ ಶಿಕ್ಷಣ ಪಡೆಯುವ ಸರ್ಕಾರಿ ಉದ್ಯೋಗಕ್ಕೆ ಸೇರುವವರಿಗೆ ಹಾಗೂ ಚುನಾವಣೆಗೆ ಸ್ಪರ್ಧಿಸುವವರಿಗೆ 1% ಮೀಸಲಾತಿಯನ್ನು ಸಹ ನೀಡಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 4 ಅಂಕದ ಪ್ರಶ್ನೆ ಆಗಿರುತ್ತೆ ಮಕ್ಕಳ. ಇಲ್ಲಿ ನಿಮಗೆ ಆಯ್ಕೆನೂ ಸಹ ಇರುತ್ತೆ. 2 ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಪಾಯಿಂಟ್ ವೈಸ್ ಉತ್ತರವನ್ನು ನೀಟಾಗಿ ಬರ್ಕೊಂಡು ಹೋಗ್ಬೇಕು ನೀವು. ಓಕೆನಾ? ಪ್ರಶ್ನೆ 9. ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನು ತಿಳಿಸಿ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ತಿಳಿಸಿ. ಉತ್ತರ: ಪೆರಿಯಾರ್ ಚಳುವಳಿಯ ಕೊಡುಗೆಗಳು. ಆತ್ಮಗೌರವ ಚಳುವಳಿ ಪ್ರಾರಂಭ. 1926ರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಆರಂಭ. ಜಾತಿ ಲಿಂಗ ತಾರತಮ್ಯ ನಿವಾರಣೆ. ವೈಕಂ ಹೋರಾಟದಲ್ಲಿ ಭಾಗಿ. ತಮಿಳು ಭಾಷೆ ದ್ರಾವಿಡರ ಭಾಷೆ ಎಂದರು. ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ವಿರೋಧಿಸಿದರು. 1939ರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾದರು. ದ್ರಾವಿಡ ಕಳಗಂ ಸಂಘಟನೆ ಹುಟ್ಟುಹಾಕಿದರು. ರಿವೋಲ್ಟ್ ಪತ್ರಿಕೆ ಹುಟ್ಟುಹಾಕಿದರು. ಬ್ರಾಹ್ಮಣೇತರ ಚಳುವಳಿಯನ್ನು ಸಾಂಸ್ಕೃತಿಕ ಚಳುವಳಿಯಾಗಿಸಿದರು. ನೆಕ್ಸ್ಟು ಆಯ್ಕೆಯಲ್ಲಿರುವಂತಹ ಮತ್ತೊಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ಮಕ್ಕಳ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳು ಅಂತಾದರೆ, ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕ ರದ್ದು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಏಳಿಗೆಗೆ ನೆರವು. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ. ವಿದೇಶ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ. ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ. ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳ ಸ್ಥಾಪನೆ. ನ್ಯಾಯ ವಿಧೇಯಕ ಸಭೆಯ ರಚನೆ ಹಾಗೂ ಚಿನ್ನದ ಗಣಿ ಸುಧಾರಣೆ. ಮಕ್ಕಳ ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಪ್ರಶ್ನೆ 10 ನೋಡಿ. ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ. ಇಲ್ಲಿ 4 ಪ್ರದೇಶಗಳನ್ನು ಕೊಟ್ಟಿರ್ತಾರೆ ಮಕ್ಕಳ. ಒಂದೊಂದು ಪ್ರದೇಶಕ್ಕೆ ಅರ್ಧ ಮಾರ್ಕ್ನಂತೆ ಇದು ಒಟ್ಟು 2 ಅಂಕಗಳ ಪ್ರಶ್ನೆಯಾಗಿರುತ್ತೆ. ನೋಡಿ ಇಲ್ಲಿ ಯಾವ ಪ್ರದೇಶವನ್ನು ಕೊಟ್ಟಿದ್ದಾರೆ. ಬಾಕ್ರಾನಂಗಲ್, ನರ್ಮದಾ ಯೋಜನೆ, ತುಂಗಭದ್ರಾ ಯೋಜನೆ, ಹಿರಾಕುಡ್ ಯೋಜನೆ. ಈ 4 ಪ್ರದೇಶಗಳನ್ನು ನಿಮಗೆ ರೆಡಿಮೇಡ್ ಅಂದರೆ ಪ್ರಿಂಟೆಡ್ ಫಾರ್ಮ್ಯಾಟಲ್ಲಿರುವ ಭಾರತದ ನಕ್ಷೆಯನ್ನು ಕೊಡಲಾಗುತ್ತೆ. ಅದರಲ್ಲಿ ನೀವು ABCD ಅಂತ ಗುರುತು ಮಾಡಿ ಆ ಪ್ರದೇಶದ ಹೆಸರನ್ನು ಸಹ ನೀವು ಬರೀಬೇಕಾಗತ್ತೆ ಮಕ್ಕಳ. ನೋಡಿ ಈ ರೀತಿಯಾಗಿ ಬಾಕ್ರಾನಂಗಲ್ ಯೋಜನೆ, ನರ್ಮದಾ ಯೋಜನೆ, ಹಿರಾಕುಡ್ ಯೋಜನೆ ಹಾಗೂ ತುಂಗಭದ್ರಾ ಯೋಜನೆ. ಈ ಪ್ರದೇಶಗಳನ್ನು ಸರಿಯಾಗಿ ಗಮನ ಇಟ್ಟು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಮಕ್ಕಳ. ಆರಾಮಾಗಿ ಬರಿಬೋದು ಮಕ್ಕಳ. ಇಲ್ಲಿಗೆ 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ LBA ಆಧಾರಿತ ಸಾಧನ ಪರೀಕ್ಷೆ ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.